ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ರಾಜ್ಯದಲ್ಲಿ ಪರಿಷ್ಕರಣೆ ಆಗ್ತಾ ಇಲ್ಲ, ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನವಲಗುಂದದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಕೊಟ್ಟಿರೋ ಹೇಳಿಕೆ ಇದು. ಗ್ಯಾರಂಟಿಗಳು ರಾಜ್ಯದಲ್ಲಿ ಪರಿಷ್ಕರಣೆ ಆಗ್ತಾ ಇಲ್ಲ, ಚುನಾವಣೆ ವೇಳೆ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಯನ್ನು ನೀಡಿದ್ವಿ, ಪರಿಷ್ಕರಣೆ ಮಾಡಿದ್ರೆ ಯಾವುದಕ್ಕೂ ಹಣ ಕಡಿಮೆ ಆಗೋದಿಲ್ಲ, ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಿಲ್ಲ, ಪ್ರಧಾನಿ ಸೇರಿ ಎಲ್ಲರೂ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ, ಅರ್ಹರಿಗೆ ಯೋಜನೆ ತಲುಪಬೇಕು ಅನ್ನೋದು ಸರ್ಕಾರದ ನಿಲುವು ಮತ್ತು ನಿರ್ಧಾರ, ಮರು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಏನು ಸಮಸ್ಯೆ ಆಗುವುದಿಲ್ಲ, ಪ್ರತಿ ವರ್ಷ ಪರಿಷ್ಕರಣೆ ಆಗಬೇಕು ಅಂತ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಈ ಕುರಿತಂತೆ ಎನ್ಎಚ್ ಕೋನರೆಡ್ಡಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಪರಿಷ್ಕರಣೆ ಇಲ್ಲ, ಗ್ಯಾರಂಟಿಗಳು ಪರಿಷ್ಕರಣೆ ಆಗ್ತಾ ಇಲ್ಲ. ನಾವು ಚುನಾವಣೆ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದಂಗೆ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯ ಅವರಿಗಿದ್ರು, ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಪಂಚ ಗ್ಯಾರಂಟಿಯನ್ನು ಈ ರಾಜ್ಯದಲ್ಲಿ ಜಾರಿ ಮಾಡಿದರು. ಆ ಜಾರಿ ಮಾಡಿ 3 ವರ್ಷ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಧಿ ಮುಗಿದ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ, ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಕತ್ತಾರೆ. ಇವತ್ತು ಕೆಲವು ಮಂದಿ ಡೆತ್ ಆದವರಿಗೆ ಆ ದುಡ್ಡು ಹೋಗ್ತಾ ಇದೆ 2,000 ರೂಪಾಯಿ, ಕೆಲವು ಜನ ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಅದು ದುಡ್ಡು ಹೋಗ್ತಾ ಇದೆ. ಅದಕ್ಕೆ ಒಂದು ಪರಿಷ್ಕರಣೆ ಅಂದ್ರೆ ಮತ್ತೊಂದ್ಸಲ ನೀವು ಅರ್ಜಿ ಕೊಡ್ರಿ, ನಾವು ಪರಿಶೀಲನೆ ಮಾಡ್ತೀವಿ ಅಂತ. ಇದಕ್ಕೆ ಯಾರ್ದು ಕೂಡ ಯಾವುದೂ ದುಡ್ಡು ಕಡಿಮೆ ಆಗೋದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂದ್ರೆ ಯಾವುದೇ ಯೋಜನೆ ನಿಲ್ಲಿಸಿಲ್ಲ. ಪಂಚ ಗ್ಯಾರಂಟಿಯನ್ನು ಜಬರ್ದಸ್ತಾಗಿ ನಡೆಸ್ಕೊಂಡಂತ ಯಾವುದಾದ್ರೂ ರಾಜ್ಯದ ಅದು ಕರ್ನಾಟಕ. ಇಡೀ ರಾಜ್ಯದವ್ರು ನಮ್ಮನ್ನು ಕಾಪಿ ಮಾಡವ್ರೆ, ಸನ್ಮಾನ್ಯ ಮೋದಿ ಸಾಹೇಬ್ ಸಹಿತ ನಮ್ಮನ್ನು ಕಾಪಿ ಮಾಡವ್ರೆ. ಅದಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತ ನನ್ನ ಭಾವನೆ. ಅದು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಹೊಳ್ಳಿ ಅರ್ಜಿ ಪಡಿತೀವಿ ಆನ್ಲೈನ್ ಮೂಲಕ. ಇವತ್ತೇನು ಅಕೌಂಟ್ ಇರ್ತದಲ್ಲ, ಸೇಮ್ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಸರ್ ನಿಲ್ಲಿಸ್ತಾ ಇಲ್ಲ, ಪರಿಷ್ಕರಣೆ ಆಗ್ತಾ ಇದೆ, ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಅಲ್ಲ ಈಗ ನಿನಗೆ ಒಂದು 10,000 ನಿಮ್ಗೆ ಮಂತ್ಲಿ ಪಗಾರ ಬರ್ತಿರ್ತೈತೆ, ಅಕಸ್ಮಾತ್ KYC ಮಾಡ್ರಿ ಅಂತಾರೆ, ಅದು ತಪ್ಪ ಬ್ಯಾಂಕ್ನವ್ರು ಮಾಡೋದು. ಅಂತ ಸಂದರ್ಭ ಬಿದ್ದಾಗ, ಸಮಯ ಬಿದ್ದಾಗ ಪರಿಷ್ಕರಣೆ ಮಾಡ್ತಕ್ಕಂಥ ನಿರಂತರ ಪ್ರಕ್ರಿಯೆ. ನಮ್ದು ಡ್ರೈವಿಂಗ್ ಲೈಸೆನ್ಸ್ ಮುಗೋದಕ್ಕೆ ರಿನ್ಯೂವಲ್ ಮಾಡ್ಬೇಕಿಲ್ಲ ನಾವು. ಆ ಥರ ಇದು ಒಂಥರ ಏನಂದ್ರೆ ಎಲ್ಲರೂ ಕೂಡಿಸ್ಕೊಂಡು ಹೋಗೋದು. ಯಾರು ಫಲಾನುಭವಿಗಳು ನಿಜವಾಗಿ ಅದಾರ ಅವ್ರಿಗೆ ಮುಟ್ಲಿ ಅನ್ನೋದು ಸರ್ಕಾರದ ನಿರ್ದೇಶ. ಜೊತೆಗೆ ಹೊರಡ್ಕೊಂಡು